ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ರೆಫರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಹಾಗೆ ನಿಮ್ಗೆ ಇನ್ನು ಯಾವ ಥರ ಟಾಪಿಕ್ಸ್ ಬೇಕು ಅಂತಾನು ಕಾಮೆಂಟ್ ಮಾಡಿ. ಜನ ನಿನ್ನ ಬಗ್ಗೆ ಮಾತನಾಡಿಕೊಳ್ಳೋದ್ರತ್ತ ಗಮನ ಕೊಡೋದನ್ನ ಇವತ್ತೇ ನಿಲ್ಲಿಸು. ನಿನಗೆ ಸರ್ಟಿಫಿಕೇಟ್ ಕೊಡೋಕೆ ಅವರ್ಯಾರು? ಸರಿ ಯಾವುದು ತಪ್ಪು ನಿನಗೆ ಗೊತ್ತಿಲ್ವಾ? ಗೋ ಅಹೆಡ್ ವಿತ್ ರೈಟ್ ಅಲ್ವಾ? ಜನ ಏನೇ ಮಾತಾಡ್ಕೊಂಡ್ಲಿ, ನೀವು ಮಾಡೋದನ್ನ ಮಾಡ್ತಾ ಇರಿ. ಒಂದು ದಿನ ನಿಮ್ಮ ಸಕ್ಸಸ್ನ ನೋಡಿ ಅವರೇ ನಿಮ್ಮ ಕಾಲ್ ಕೆಳಗೆ ಬರ್ತಾರೆ. ಅಂದ ಹಾಗೆ ನೋಡಿ ನಾಚಿಕೆ ಪಡಬೇಕಾದಂತ ಕ್ಯಾರೆಕ್ಟರ್ ಇಲ್ಲಿಲ್ಲ. ಎಲ್ಲ ತೂತಿನ ಮಡಿಕೆಗಳೇ. ಮೈ ಮರೆತು ದೇವ್ರೂ ತಪ್ಪು ಮಾಡಿರ್ತಾನಲ್ವಾ? ಸೊ ನಿನ್ ಬಗ್ಗೆ ನಿನಗೆ ಇರೋ ನಾಚಿಕೆ, ಅಂಜಿಕೆ, ಕೀಳರಿಮೆಗಳನ್ನ ಈಗಲೇ ಕಿತ್ತೆಸಿ ನಿನ್ ಮಡಿಕೆ ತೂತಿಗೆ ಪ್ಯಾಚ್ ವರ್ಕ್ ಮಾಡ್ಕೊ. ಜನ ಹೊಗಳಲಿ, ತೆಗಳಲಿ, ಇಲ್ಲ ಬೊಗಳಲಿ, ನಿನ್ನ ಗಮನ ನಿನ್ ಗುರಿ ಮೇಲಿರಲಿ. ಟ್ರಸ್ಟ್ ಮೀ, ಯು ವಿಲ್ ವಿನ್. ಹೊರಡು, ಕೆಲಸ ಮಾಡು. ಈ ಸಮಾಜದಲ್ಲಿ ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಇರೋದಿಲ್ಲ. ಇವತ್ತು ನಿಮ್ಮ ಕಣ್ಣಿಗೆ ಒಳ್ಳೆಯವರಾಗಿರೋರು ನಾಳೆ ಅವರೇ ಕೆಟ್ಟವರಾಗಿರ್ಬೋದು. ಇಲ್ಲ ಇವತ್ತು ನೀವು ತಪ್ಪು ಮಾಡಿದೀರಾ ಅಂತ ನಿಮ್ಮನ್ನ ದೋಷಿ ತರ ಮಾಡಿದವರು ನಾಳೆ ಅವರೇ ನಿಮಗಿಂತ ದೊಡ್ಡ ತಪ್ಪು ಮಾಡಿ ಅವರೇ ಶಿಕ್ಷೆ ಅನುಭವಿಸಬಹುದು. ಇಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರು ಅಲ್ಲ. ಎಲ್ಲರೂ ಸಮಯಕ್ಕೆ ತಕ್ಕಂಗೆ ಅವರ ಡಿಸಿಷನ್ ಆಗ್ಲಿ, ಮನಸ್ಸಾಗಲಿ ಚೇಂಜ್ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ನೀವು ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋದನ್ನ ನಿಲ್ಲಿಸಿ ನಿಮ್ಮ ಜೀವನದ ಬಗ್ಗೆ ನೀವು ಕೇರ್ ಮಾಡಿ. ಎಷ್ಟೇ ಜನ ಬರ್ಲಿ, ಎಷ್ಟೇ ಜನ ಹೋಗ್ಲಿ, ನಮ್ಮ ಜೀವನ ನಮಗೆ ಇಂಪಾರ್ಟೆಂಟ್. ಬಂದವರಿಗೆ ದಾರಿ ಕೊಡಿ, ಹೋಗೋರ್ಗೂ ದಾರಿ ಬಿಡಿ. ಅವಾಗೆ ಜೀವನದಲ್ಲಿ ಖುಷಿಯಾಗಿರಕ್ಕೆ ಸಾಧ್ಯ. ಯಾವುದಕ್ಕೂ ಒಂದು ಕಾರಣ ಮತ್ತು ಕೊನೆ ಅನ್ನೋದು ಇರುತ್ತದೆ. ಇಂದು ನಿನ್ನ ಜೀವನದಲ್ಲಿ ಕಡು ಕಷ್ಟದ ಕಾಲ ನಡೆಯುತ್ತಿದ್ದರೆ ನಡೀಲಿ ಬಿಡು. ಜೀವನ ದೊಡ್ಡದು, ಅದಕ್ಕಿಂತ ನೀನು ದೊಡ್ಡವಳು. ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ಮತ್ತೆ ಹೇಳುತ್ತೇನೆ, ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ, ಇಲ್ಲವೇ ಇಲ್ಲ. ನಮಗೆ ಕಷ್ಟ ಬಂದಿದೆ ಅಂದ್ರೆ ಅದರ ತದನಂತರ ಒಳ್ಳೆಯ ದಿನಗಳು ಬರುತ್ತವೆ ಅಂತಾನೆ ನಂಬಿ. ಏಕೆಂದರೆ ಪರಮಾತ್ಮನು ಕಷ್ಟ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡುತ್ತಾನೆ, ಇವರು ಅರ್ಹರಿದ್ದಾರಾ ಇಲ್ವಾ ಅಂತ. ಅದಕ್ಕಾಗಿ ಕಷ್ಟಗಳು ಬಂದಾಗ ಅದನ್ನು ಸ್ವಾಗತಿಸಿ, ಹಾಗೆ ಸುಖ ಬಂದಾಗನು ಸ್ವಾಗತಿಸಿ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಂಬುತ್ತೇನೆ, ನಿನ್ನ ನೀ ನಂಬು. ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ. ಸಾಕಪ್ಪ ಜೀವನ ಎನಿಸುವಂತೆ ನೋವು ಕೊಡುತ್ತವೆ. ಬ್ಯಾಡ್ ಟೈಮ್ ಬರುತ್ತದೆ. ಆದರೆ ಒಂದು ನೆನಪಿರ್ಲಿ, ಬೇಸಿಗೆ ಮುಗಿದು ಬರುವ ಮುಂಗಾರಿನಂತೆ, ಆಷಾಢ ಮುಗಿದು ಬರುವ ಶ್ರಾವಣದಂತೆ ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ. ನನ್ನಾನೆ, ಹೊರಡು, ಕೆಲಸ ಮಾಡು. ಜೀವನದಲ್ಲಿ ತಾಳ್ಮೆ ಒಂದಿರಲಿ, ಅದೊಂದಿದ್ದರೆ ಸಾಕು. ಏಕೆಂದರೆ ನಾವು ಮಾಡೋ ಎಲ್ಲ ಕೆಲಸಕ್ಕೂ ತಾಳ್ಮೆ ಇರಬೇಕು. ಎಲ್ಲ ಕೆಲಸನೂ ಮೊದಲನೇ ದಿನನೇ ಸಕ್ಸಸ್ ಆಗೋದಿಲ್ಲ. ಹಾಗೆ ಕೆಲವೊಂದು ನೂರಾರು ಪ್ರಯತ್ನಗಳ ನಂತರ ನಮಗೆ ಖುಷಿ ಕೊಡ್ತವೆ, ಸಕ್ಸಸ್ ಕೊಡ್ತವೆ. ಅದರಿಂದ ತಾಳ್ಮೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಜೀವನದಲ್ಲೂ ಸ್ನೇಹಿತರು ಅನ್ನೋರು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅದು ಕಷ್ಟ ಕಾಲದಲ್ಲಾಗ್ಲಿ, ಖುಷಿಯಾಗಿದ್ದಾಗ್ಲಾಗ್ಲಿ ಅವ್ರ ಜೊತೆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ. ಹಾಗೆ ನಿಮ್ಮ ಜೀವನದಲ್ಲಿ ಆ ಥರ ಮರೆಯೋಕೆ ಆಗದೆ ಇರೋ ಫ್ರೆಂಡ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಆದಷ್ಟು ನಾವು ಇನ್ನೊಂದು ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನೋಡೋಣ ಅಂತ ಇದ್ದೀವಿ. ನೋಡೋಣ ಏನಾಗತ್ತೆ ಅಂತ. ಈಗ 1000 ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ಎಲ್ಲರೂ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮರಿಬೇಡಿ. ನೀವು ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮೊದಲನೇ ಸಂಬಳದಲ್ಲಿ ನಿಮ್ಮ ಮನೆಯವರಿಗೆ ಏನ್ ಗಿಫ್ಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಹಾಗೆ ನಾನಂತೂ ಅಮ್ಮಗೆ ಸ್ಯಾರಿ ಕೊಡ್ಸಿದ್ದೆ. ನೀವು ಏನ್ ಕೊಡ್ಸಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಮರಿಬೇಡಿ. ಅದು ಫಸ್ಟ್ ಸ್ಯಾಲ್ರಿ ಎಲ್ಲಾರ್ಗು ನೆನ್ಪಿರತ್ತೆ. ಅದರಿಂದ ಏನ್ ಮಾಡಿದೀವಿ ಅನ್ನೋದು ತುಂಬಾ ಖುಷಿ ಕೊಡುತ್ತೆ.